ನಮ್ ಬೆಳಗಾಂ ಜಿಲ್ಲೆ ಒಬ್ಬ ರಾಜಕಾರಣಿ ನಿನ್ನೆ ಯಾವುದೋ ಹಳ್ಳಿ ಒಳಗ ನಂದು ಚುನಪ್ಪ ಪೂಜಾರಿ ಬ್ಯಾನರ್ ಹಾಕಿದ್ರ ತಮ್ಮ ಬ್ಯಾನರ್ ತಗಸಿ ಎತ್ತರ ನಾ ಹೇಳಿನೇ ಮತ್ ಮುಂದೆ ಏನಾಕೈತಿ ಗೊತ್ತಿಲ್ಲ ಮ್ಯಾಗ ನಾ ಚುನಾವಣೆ ಮಾಡಂಗಿಲ್ಲ ರಾಜಕಾರಣ ಬರಂಗಿಲ್ಲ ಅಂತೇಳಿ 15 ದಿನ ಅಂತ ಹೇಳಕತ್ತೀನಿ. ಮತ್ತ ಬಹಳ ನನ್ನ ಕೆಣಕಿದೆ ಅಂದ್ರ ನಿನ್ನ ಕ್ಷೇತ್ರದಾಗ ಯಾವನಾರು ನಿಂದ್ರಿಸ್ತಾನ ಅಥವಾ ನಾನಾ ಬಂದ ನಿನ್ನ ಮಾಜಿ ಮಾಡ್ಬೇಕಾಕತ್ತೆ ಎತ್ತರ ಮತ್ತ. ಹಾ ನಾ ಸನ್ಯಾಸಿ ಅದೀನಿ. ನನ್ನ ಬ್ಯಾನರ್ ತೆಗೆದಂದ್ರೆ ನೀ ಅಂತ್ಯ ಆಗ್ತಿ, ಗುರುವಿನ ಫೋಟೋ ತೆಗೆದಂದ್ರೆ ಹಾಳಾಗ್ತಿ. ತೆಗಿಬೇಡ, ನಿನ್ ರಾಜಕಾರಣ ಮಾಡ್ಕೋ. ನೀ ಬೇಕಾದ ಹೊಳೆ ಆಗಡ್ಯಾಡ, ನಿನ್ ಗಾಟ ಆಗಂಗಿಲ್ಲ. ನನ್ನ ಕೆಣಿಕೆ ಅಂದ್ರ ಗುರುಜಿಗೆ ಯಾಕೆ ಬರ್ತಿ, ಅವ್ರಿಗೆ ಯಾಕೆ ಕಾರ್ಯಕ್ರಮ ಕರೆಸ್ತಿ, ಅವ್ರಿಗೆ ಯಾಕೆ ಸನ್ಮಾನ ಮಾಡ್ತಿ? ಏ ತಮ್ಮ, ರೊಕ್ಕ ಕೊಟ್ಟು ಸನ್ಮಾನ ಮಾಡ್ಕೊಳಕತ್ತಿಲ್ಲ. ರೈತನ ಪಾಲಕ ಬಿದ್ದು ನ್ಯಾಯ ಕೊಡಿಸಿದ್ವಿ ಅಂತ ಇಬ್ಬರನ್ನ ಕರೆಸಿ ಸನ್ಮಾನ ಮಾಡ್ಸಕತ್ತ ರೈತರ. ನಿನ್ನ ಬಾಳೆ ಹತ್ರ ನಾ ಬಾಳ ಕೆಟ್ಟದೇನ. ಮತ್ತ ರೈತ ವಿಷಯಕ್ಕೆ ಬಂದೆ ಅಂದ್ರ ನೀ ರಾಜಕಾರಣ ಮಾಡ್ಕೊ, ನಾ ಏನೂ ಇರೋದಿಲ್ಲ. ನಾ MLA ನಿಲ್ಲವಲ್ಲ, ರಾಜಕಾರಣ ಮಾಡವಲ್ಲ. ಆದ್ರ ನನ್ನ ಬ್ಯಾನರ್ ತೆಗಿಸಿದೆ ಅಂದ್ರ ಗುರುಜಿನ ಯಾಕೆ ಕರೆಸಿ ಅಂತ ಇನ್ನ ಮ್ಯಾಗ ಯಾರೇ ನನ್ನ ಕಿವಿಗೆ ಸುದ್ದಿ ಬಿತ್ತಂದ್ರ ನಿನ್ನ ಕ್ಷೇತ್ರದಾಗ ನಾನ ಕ್ಯಾಂಡಿಡೇಟ್ ಹಾಕಿನ ಮತ್ ನಿನ್ನ ಮನೆಗೆ ಹಚ್ಚತಕ್ಕ. ಯಾವ್ದು ಬೇಕಾದ್ರಲ್ಲಿ ಎಂದೂ ಹೆದರಿಲ್ಲ, ಯಾರ ಅಪ್ಪಗೂ ಹೆದರಿಲ್ಲ. ಅಟ್ಟ ಯಾತ್ರ ಮಹಾತ್ಮರದಾರ ಇಲ್ಲಿ. ನಾ ಹೇಳೇನ್ರಿ ಬುದ್ಧಿ, ರಾಜಕಾರಣ ಮಾಡಂಗಿಲ್ಲ ಅಂತ ಹೇಳಿ ಯಾವ ಕ್ಷೇತ್ರದಾಗೂ ಬರಂಗಿಲ್ಲ. ಅದ್ರ ತಿಳ್ಕೊಂಡು ಯಾತ್ರೆ ಇದ್ರಿ ನಿನಗೂ ಚಲೋ, ನನಗೂ ಚಲೋ. ಏ ಆ ಸ್ವಾಮಿಗಳನ್ನ ಯಾಕೆ ಕರೆಸ್ತಿ, ಅವ್ರಿಗೆ ಯಾಕೆ ಸನ್ಮಾನ ಮಾಡ್ತಿ, ಅಲ್ಯಾಕ ಅನ್ಬೇಡ. ಗುರುವಿನ ಕೆಣಕ್ ಬೇಡ, ಯಾರು ಉಳಿದಿಲ್ಲ. ನೀ ರಾಜಕಾರಣ ಮಾಡ, MLA ಆಗ, MP ಆಗ, ಮಿನಿಸ್ಟರ್ ಆಗ, ರಾಜ್ಯ ಎಲ್ಲ ಬಳಪ ಎಲ್ಲಾ ಬಿಟ್ಟು ನೀನು ಹೋಗಾವದಿ, ನಾನು ಹೋಗಾವದೀನಿ. ಅಷ್ಟ ಸಮಾನಲ್ಲೇ ಇಲ್ಲ, ಸಮಾನಲ್ಲೇ ಇಲ್ಲ. ಇದು ಇಂಚಗೇರಿ ಮಠದ ಮರಿ ಐತಿದ, ಬಾಲ ಬ್ರಹ್ಮಚಾರಿ ಐತೆ. ಹಾ ಕೆಣಿಕಿದೆ ಅಂದ್ರ ಮನೆಗೆ ಅಡ್ಡಾಡ್ತೀನಿ, ಮನುಷ್ಯನ ಕಟ್ತೀನಿ. ನಿನ್ನ ಮಾಜಿ ಮಾಡೋ ತಕ ಮತ್ತೆ ನಿನ್ನ ತಾಲೂಕ್ ಬಿಟ್ಟ ಹೋಗಂಗಿಲ್ಲ. ಯಾಕೆ ಸರಿದ ತಿಳ್ಕ, ರಾಜಕಾರಣ ಮಾಡಂಗಿಲ್ಲ. ಮೊದಲ ಹೇಳೀನಿ, ಯಾಕ್ರೆ ಪಾಂಡವ್ರ ಹೇಳೇನಿಲ್ಲ ನಾ ರಾಜಕಾರಣ ಮಾಡಂಗಿಲ್ಲ ಅಂತ ಹೇಳೀನಿ. ಇನ್ನ 2.5 ವರ್ಷ ಐತಿ, ಸಮಾಧಾನ ಇರು. ಕಟ್ವ MLA ಆಗ, ಸಚಿವ ಆಗ, ಎಲ್ಲ ಬಳಕ ಮ್ಯಾಗ ಬಂಗಾರ ಇಡ, ಅದ್ರ ಕೆಳಗ ನೀನು ಹೋಗಾವದಿ, ನಾನು ಹೋಗಾವದಿ. ನೀವ್ ಹಾಜ್ ಅಂದ್ರ ಒಂದ ದಿನ ಅಳ್ತಾರ, ಅದು ಮಂದಿ ನೋಡಾಕ. ನಾವ್ ಹಾಜ್ನಂದ್ರ ಮ್ಯಾಗ ಮೂರ್ತಿ ಮಾಡಿ ಮಾಲಿ ಹಾಕ್ತಾರ. ನನ್ನ ಸ್ಥಾನ ಹಂಗೈತಿ. ನನ್ನ ಬ್ಯಾನರ್ ತೆಗೆದಂದ್ರ ನಿನ್ನ ಮ್ಯಾಗ ಬ್ಯಾನರ್ ಇಡ್ತಾರೆ. ಯಾವ್ದು ಇಡ್ತಾರ ನನಗೆ ಗೊತ್ತಿಲ್ಲ. ಸೂಕ್ಷ್ಮ, ನಾ ಯಾರನ್ನೂ ಕೆಣಕಂಗಿಲ್ಲ. ಏನೈತಿ ಇಲ್ಲೊಂದು ಮಾತು ಹೇಳ್ಬೇಕಾಕತಿ. ಪುಸ್ತಕದಾಗ ಬಹಳ ಚಂದ ಬರ್ದ, ಹಾವು ವಿಷಕ್ಕಿಂತ ವಿಷಯ ಅಪಾಯಕಾರಿ. ವಿಷದಿಂದ ಕೆಡಕಾಗುವುದು ಅದು ದೇಹಕ್ಕೆ ಮಾತ್ರ, ಆದ್ರೆ ವಿಷಯ ಮನಸ್ಸಿನಲ್ಲಿ ನಡೆದ್ರೆ ಅದರಿಂದ ಬಹಳ ಕೆಡಕಾಗ್ತದೆ ಅಂತ ಬರ್ದ. ಹಾವಿನ ವಿಷಯಕ್ಕಿಂತ ಮಾತಾಡೋ ಮಾತು ಬಹಳ ಕೆಟ್ಟಿರ್ತದೆ. ಇಲ್ಲಿ ದೇವಸ್ಥಾನಕ್ಕೆ ಬಂದು ಸುತ್ತ ಹಾಕಿದ್ರೆ ಹಾವಿನ ವಿಷ ಹಿಡಿತೈತೆ ಅಂತ ಹೇಳ್ಯಾರ. ಇದು ಒಳ್ಳೇದು ಬುದ್ಧಿ. ಇನ್ಮ್ಯಾಗ ನೀವೇನ್ ಮಾಡ್ರಿ ಅಂತಂದ್ರ ಈ ಮನುಷ್ಯನೊಳಗೆ ಒಂದು ವಿಷ ಹಾಕೈತಿ. ನಂದ, ನನಗಾಗಿ ನಾನು ಶ್ರೇಷ್ಠ, ನಾ ಇರ್ದಿದ್ರ ತಾಲೂಕಾ ಜಿಲ್ಲಾ ರಾಜ್ಯ ನಡೆಯಂಗಿಲ್ಲ. ತಮ್ಮ ಕೋಟಿ ಮಂದಿ ಬಂದಾರು, ಉತ್ತಾರದಾಗ ಹೆಸರು ಹಾಕೊಂಡಾರು, ಬಂಗಾರದಾಗ ಹೆಸರು ಬರ್ಕೊಂಡಾರು, ಕಲ್ನಾಗ ಕೆತ್ತಾರು, ಕಲ್ಲಿನ ಬಡ್ಡ್ಯಾಗ ಹೋಗ್ಯಾರಿಲ್ರಿ. ಈಗ ನಮ್ಮ ಅಜ್ಜ ಅವ್ರಾಜ್ ಹೋಗ್ಯಾನಿಲ್ಲ ಮಣ್ಣಾಗ, ಬಹಳ ಮೆರೆದಾನು. 100 ಎಕರೆ ಹೊಲ ಮಾಡ್ಯಾನು, 1000 ಎಕರೆ ಮಾಡ್ಯಾನು, ಕೋಟಿ ಗಟ್ಟಲೆ ಮಾಡ್ಯಾನು. ಬಂಗಾರ ಮಾಡಿಸ್ಕೊಂಡನು, ಬಂಗಾರ ಮೂರ್ತಿ ಮಾಡಿಸ್ಕೊಂಡನು, ಗಾಳ್ಯಾಗ ಹಾರಾಡ್ಯಾನು. ಗಾಳಿ ಹಾಯ್ಲಾರ್ದಂತ 6-3 ಅಡಿ ಜಾಗದಾಗ ಹೋಗ್ಯಾರಿಲ್ರಿ ಅಮ್ಮ. ಹಾ ಅದಕ್ಕ ಹಂಗೇನ್ ಮಾಡಕ್ ಹೋಗ್ಬೇಡ್ರಿ. ನಾ ಯಾರ ವಿರೋಧಿನೂ ಅಲ್ಲ, ಯಾರ ಪರಾನೂ ಅಲ್ಲ, ಬಿಜೆಪಿನೂ ಅಲ್ಲ, ಕಾಂಗ್ರೆಸ್ ಅಲ್ಲ, JDS ಅಲ್ಲ. ಯಾವ ಜಾತಿಗೆ ಸಂಬಂಧ ಇಲ್ಲ. ನಂದು ಒಂದ ಜಾತಿ, ರೈತ ಜಾತಿ, ಅದ ಶ್ರೇಷ್ಠ. ಹಾ ಬೇಕಾದ್ದು ಮಾಡ್ಕ, ನಾವ್ ಯಾರಿಗಿ ಏನು ಮಾಡಂಗಿಲ್ಲ. ಇವತ್ತು ನೋಡ್ರಿ, ಮಾಜಿ ಸೈನಿಕರು ಬಂದಾರ. ನಿನ್ನೊಂದು ಊರಿಗೆ ಹೋಗಿದ್ನ 200-300 ಜನ ಸ್ವಾಗತ ಮಾಡ್ಕೊಂಡ್ರು. ಹಿಂಗ ದಿನ ಒಂದು ಹಳ್ಳಿಗಡ್ಡೆ ಯಾಕಂದ್ರ ಗಾಡ್ಯಾಗ ಮನ್ಕೋತೀನಿ ತಮ್ಮ, ದಾರ್ಯಾಗ ಮನ್ಕೋತೀನಿ. ಹಂಗ ಕಟ್ಟಾಕೈತಿನಾರ ಉತ್ತರ ಕರ್ನಾಟಕ ಸಂಪೂರ್ಣ ಕಟ್ಟಿ ಬಿಡ್ತೀನಿ. ಸುಮ್ಮಿರ್ರಿ, ನಾನು ಸುಮ್ಮಿರ್ತೀನಿ.
ನಮ್ಮ ಅಧ್ಯಕ್ಷ ಹೇಳ್ತಿರ್ತಾನೆ ಬಾಳ ಬೈಬೇಡ್ರಿ ಅಂತೇಳಿ, ಬೈಲಿಲ್ಲ ಅಂದ್ರೆ ತೆಲಿಮೆ ಹಾಕೊಂಡಿರ್ತಾರ ಅಧ್ಯಕ್ಷರವರೆಲ್ಲ. ಕಟ್ಟಿದೀವಿ ರಾಜ್ಯ, ಯಾವ ಮಕ್ಕಳು ಏನ್ ಕೆದರ್ತೀರಿ? ಕಟ್ಟಿದೀವಿ, ಇನ್ನ ಕಟ್ತೀವಿ. ಇನ್ನ ಕಟ್ತೀವಿ. ಯಾವ ನತಿಗೆ ₹1 ಮುಟ್ಟಂಗಿಲ್ಲ. ಸುಟ್ಟಿಗೆ ಸಣ್ಣದು ಗುರುಡಾಪುರದಾಗ ಅಳಿಸ್ಬಿಟ್ಟಿದೀವಿ. ಧರ್ಮ ಜಾತಿ ಮತ ಪಂಥ ಆ ತಾಲೂಕ ಈ ಜಿಲ್ಲಾ ಎಲ್ಲ ಅಳಿಸ್ಬಿಟ್ಟಿದೀವಿ. ಕರ್ನಾಟಕದಾಗ ಟವಲ್ ಹಾಕಿದವ್ ನಮ್ಮವ್ ಎಲ್ಲರೂ. ಒಮ್ಮೆ ನನ್ನ ತಲೆ ಕೆಟ್ಟ ಗಂಟು ಬಿದ್ದಂದ್ರ 224 ಕ್ಷೇತ್ರದಾಗಿಂತ ಹುಲಿಗಳು ನಿಂದ್ರಿಸಿ ನಿಮ್ಮನ್ನ ಎಲ್ಲಾರನ್ನು ಮನೆಗೆ ಕಳಿಸ್ಬೇಕಾಗ್ತೈತಿ. ಯಾತ್ರ